ನಮಸ್ಕಾರ ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 21ಕ್ಕೆ ಸುಸ್ವಾಗತ. ಈ ಶಿಲ್ಪವು ಹೊಯ್ಸಳ ಸಾಮ್ರಾಜ್ಯದ ಕಲಾ ಮಹಿಮೆಯನ್ನು ಮೆರೆಯುವ ಅದ್ಭುತ ಮಾದರಿಯಾಗಿದೆ. ಮೃದು ಕಲ್ಲಿನ ಮೇಲೆ ಜೀವಂತವಾಗಿ ಮೂಡಿಬಂದ ಈ ಸುಂದರಿಯನ್ನು ಮದನಿಕೆ ಅಥವಾ ಮದನಿಕಾ ಎಂದು ಕರೆಯಲ್ಪಡುವ ದೇವಾಲಯದ ಅಲಂಕಾರ ಶಿಲ್ಪ. ಇದು ಸೌಂದರ್ಯ ಮತ್ತು ಲಾಸ್ಯಭಾವದ ಪ್ರತಿರೂಪವಾಗಿದೆ. ತ್ರಿಭಂಗಿಯಲ್ಲಿ ನಿಂತಿರುವ ಆಕೆಯ ದೇಹಭಾವ ನೃತ್ಯದ ಲಯವನ್ನು ಸೂಚಿಸುತ್ತಿದೆ. ಒಂದು ಕೈಯಲ್ಲಿ ಡಮರುಗ, ಮತ್ತೊಂದು ಕೈಯಲ್ಲಿ ಖಂಜರವನ್ನು ನುಡಿಸುತ್ತಾ ಸೌಮ್ಯವಾಗಿ ಬಾಗಿ ನರ್ತಿಸುತ್ತಿರುವ ಭಂಗಿ ಸಂಗೀತ ನೃತ್ಯದ ಸಂವೇದನೆಯನ್ನು, ಅದರ ಮಿಳಿತವನ್ನು ತೋರುತ್ತಿದೆ. ಕಟಿಭಾಗದ ಸೊಬಗು, ನಡುಬಲೆಯ ನಾಜೂಕಾದ ನಕ್ಷಿತ ವಿನ್ಯಾಸ, ಕುತ್ತಿಗೆಯ ಹಾರಗಳು, ಕರ್ಣಕುಂಡಲಗಳು ಇವೆಲ್ಲವೂ ಹೊಯ್ಸಳ ಶಿಲ್ಪಗಳ ಸೂಕ್ಷ್ಮ ಕೈಚಳಕದ ಸಾಕ್ಷಿಗಳಾಗಿವೆ. ಹಿಂಭಾಗದ ಲತಾವಲ್ಲಿ ಆಕೆಯನ್ನು ದೇವಿಯಂತೆ ಹೊಳಪುಗೊಳಿಸುತ್ತಿದೆ. ಪಾದದ ಬಳಿಯ ಸಣ್ಣ ಗಂಧರ್ವರು ಡೋಲು ಬಾರಿಸುತ್ತಾ ಹಾರ್ಮೋನಿಯಂ ನುಡಿಸುತ್ತಾ ಶಿಲ್ಪಕ್ಕೆ ಚೈತನ್ಯವನ್ನೂ ತುಂಬುತ್ತಿವೆ. ಕಲ್ಲಿನ ಗಟ್ಟಿತನದಲ್ಲೂ ಮೃದುವಾದ ಚರ್ಮದ ಮಡಿಕೆಯನ್ನು ತೋರಿಸಿರುವ ಶಿಲ್ಪೆಯ ಪ್ರತಿಭೆ ನಿಜಕ್ಕೂ ಅದ್ಭುತ. ಈ ಶಿಲ್ಪ ಸಂಗೀತ, ನೃತ್ಯ, ಶೃಂಗಾರ ಮತ್ತು ಭಕ್ತಿಯ ಸಂಗಮ. ಚನ್ನಕೇಶವ ದೇವಾಲಯದ ಗೋಡೆಗಳ ಮೇಲೆ ಈ ಶಿಲ್ಪವು ಜೀವಂತ ಕಥೆಗಳಂತೆ ನಿಂತು ಕಾಲದ ಸೌಂದರ್ಯವನ್ನು ಇಂದಿಗೂ ನಮ್ಮ ಮುಂದೆ ಅನಾವರಣಗೊಳಿಸುತ್ತಿವೆ. ಇಷ್ಟವಾಯಿತೆ? ಇಷ್ಟಪಾತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.